ಕೂತ್ಕೊಳ್ಳಿ. ನಿಧಾನ. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಅಮ್ಮ. ಡಾಕ್ಟ್ರೇ, ತಾಯಿ ಮಗು ಆರೋಗ್ಯ ಹೇಗಿದೆ? ತಾಯಿ ಮತ್ತು ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ. ಮೊದಲಿನಿಂದ ಇಲ್ಲಿವರೆಗೂ ನಾನು ಏನು ಸಜೆಷನ್ಸ್ ಕೊಟ್ಟಿದ್ನೋ ಅದನ್ನೆಲ್ಲ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ದೀರಾ. ಏನೂ ತೊಂದರೆ ಇಲ್ಲ. ವೆರಿ ಗುಡ್ ಜಾಹ್ನವಿ. ಇದುವರೆಗೂ ಆರೋಗ್ಯನ ಯಾವ ರೀತಿ ಮೇಂಟೈನ್ ಮಾಡ್ಕೊಂಡು ಬಂದರು ಇದೇ ರೀತಿ ಇನ್ನು ಮುಂದೇನೂ ಆರೋಗ್ಯನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬರಬೇಕು. ಯಾಕೆಂದರೆ ಡೆಲಿವರಿ ಹತ್ತಿರ ಬರ್ತಾ ಇದೆ. ಡಾಕ್ಟ್ರೇ, ಡೆಲಿವರಿ ಯಾವಾಗ ಆಗ್ಬೋದು? ಈ ತಿಂಗಳು 26ಕ್ಕೆ. ಅಲ್ಲಿವರೆಗೂ ಆರೋಗ್ಯನ ಚೆನ್ನಾಗಿ ಕಾಪಾಡಬೇಕು. ಹಾಂ, ಖಂಡಿತ ಡಾಕ್ಟ್ರೇ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನೀವು ಜಾನ್ವಿ ಬಗ್ಗೆ ತುಂಬಾ ಕೇರ್ ತೊಗೊಂಡಿದ್ದೀರಾ. ನಿಮ್ಮ ಹೆಲ್ಪ್ ಇಲ್ಲ ಅಂದಿದ್ರೆ ಜಾನ್ವಿ ಇವತ್ತು ಈ ಕಂಡೀಷನಲ್ಲಿ ಇರ್ತಿರ್ಲಿಲ್ಲ. ನನ್ನ ಪೇಷಂಟ್ ಬಗ್ಗೆ ನಾನು ಕಾಳಜಿ ವಹಿಸಬೇಕಾದದ್ದು ನನ್ನ ಕರ್ತವ್ಯ ಅಲ್ವಾ? ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಬಿಡಿ. ನಿಜ ಹೇಳಬೇಕು ಅಂತಂದರೆ ನಾನು ಜಾಹ್ನವಿ ಬಗ್ಗೆ ಕಾಳಜಿ ವಹಿಸಿದ್ದಕ್ಕಿಂತ ನೀವೆಲ್ಲ ಜಾಹ್ನವಿ ಬಗ್ಗೆ, ಮಗು ಬಗ್ಗೆ ಕಾಳಜಿ ವಹಿಸಿದ್ರಿ ನೋಡಿ, ಅದು ಮುಖ್ಯ. ಈ ಮಗು ಬರೋದ್ರಿಂದ ನಿಮ್ಮ ನಿರೀಕ್ಷೆ ಎಲ್ಲ ಈಡೇರಲಿ, ನಿಮ್ಮ ಮನೆಯಲ್ಲಿ ಸಂತೋಷ ಇನ್ನಷ್ಟು ಹೆಚ್ಚಾಗಲಿ, ಇದೇ ನನಗೂ ಆಸೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಈ ತಿಂಗಳು 26ಕ್ಕೆ ಅಪ್ಪ ಆಗ್ತಿದ್ದೇನೆ. ನೆನೆಸ್ಕೊಂಡ್ರೆ ಎಷ್ಟು ಎಕ್ಸೈಟ್ ಆಗ್ತಿದೆ. ಇನ್ನು ಆ ಮೂಮೆಂಟ್ ಹೇಗಿರುತ್ತೋ. ರೀ ಶ್ರೀನಿದೇವ್ರೆ, ಇವತ್ತೇ ನಿಮ್ಮ ಖುಷಿನೆಲ್ಲ ಖಾಲಿ ಮಾಡಿಬಿಡ್ಬೇಡ್ರಿ. ಮಗು ಹುಟ್ಟಿದ ಮೇಲೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸ್ವಲ್ಪ ಬಾಕಿ ಉಳಿಸ್ಕೊಳ್ಳಿ. ಡಾಕ್ಟರ್, ಡೆಲಿವರಿ ಹಿಂದಿನ ದಿವಸನೇ ಜಾನ್ವಿನ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿಬಿಡ್ತೀನಿ. ಒಂದು ಸ್ಪೆಷಲ್ ವಾರ್ಡು ರೆಡಿ ಮಾಡ್ಕೊಂಬಿಡಿ. ಹಾಗೆ ಆಗಲಿ. ಇವರನ್ನು ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ, ಮತ್ತು ಇವ್ರ ಹೆಲ್ತ್ ಬಗ್ಗೆ ನನಗೆ ಅಪ್ಡೇಟ್ ಮಾಡ್ತಾ ಇರಿ. ಓಕೆ ಡಾಕ್ಟರ್. ಜಾನ್ವಿ, ಹೊರಡೋಣ. ಬರ್ತೀನಿ ಡಾಕ್ಟರ್.